ಅಷ್ಟಮಠಗಳಲ್ಲಿ ಒಂದಾದ ಶ್ರೀ ಪುತ್ತಿಗೆ ಮಠದ ಯತಿವರ್ಯರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯ ವಿಶ್ವಗೀತ ಪರ್ಯಾಯಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಶ್ರೀಪಾದರು ಸನ್ಯಾಸಾಶ್ರಮಕ್ಕೆ ಕಾಲಿಟ್ಟು 50 ವರ್ಷಗಳ ಸುವರ್ಣ ಮಹೋತ್ಸವ ಸಂಭ್ರಮ. ಅವರ ವಿದೇಶ ಯಾತ್ರೆಗೆ ಸುದೀರ್ಘ 25 ವರ್ಷಗಳು ಸಲ್ಲುವ ಈ ಹೊತ್ತಿಗೆ ವಿವಿಧ ದೇಶಗಳಲ್ಲಿ ಒಟ್ಟು 15 ಶ್ರೀಕೃಷ್ಣ ಮಂದಿರಗಳನ್ನು ಸ್ಥಾಪಿಸಿದ್ದಾರೆ. ಅಮೆರಿಕಾದಲ್ಲಿ 11, ಕೆನಡಾ, ಲಂಡನ್ನಲ್ಲಿ ತಲಾ 1, ಆಸ್ಟ್ರೇಲಿಯಾದಲ್ಲಿ 2 ಮಂದಿರಗಳು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ಜಗದಗಲ ಪಸರಿಸುವ ಕಾರ್ಯದಲ್ಲಿ ತೊಡಗಿವೆ. ಶ್ರೀನಿವಾಸನ ಸನ್ನಿಧಾನದೊಂದಿಗೆ ಶ್ರೀಕೃಷ್ಣನನ್ನು ಸ್ಥಾಪಿಸಿದ ಮಂದಿರಗಳು ಶ್ರೀ ವೆಂಕಟಕೃಷ್ಣ ವೃಂದಾವನಗಳಾದರೆ, ಶ್ರೀಕೃಷ್ಣ ಸಾನ್ನಿಧ್ಯದ ಮಂದಿರಗಳು ಶ್ರೀಕೃಷ್ಣ ವೃಂದಾವನಗಳಾಗಿವೆ. ಭಾರತದಲ್ಲಿ ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ಶ್ರೀ ಪುತ್ತಿಗೆ ಮಠದ 20ಕ್ಕೂ ಹೆಚ್ಚು ಶಾಖಾ ಮಠಗಳು ಕಾರ್ಯಾಚರಿಸುತ್ತಿವೆ. ಹೀಗೆ ತಮ್ಮ ಜೀವಿತಾವಧಿಯಲ್ಲಿ ಕಡಿಮೆ ಪಕ್ಷ 108 ಶ್ರೀಕೃಷ್ಣ ಮಂದಿರಗಳನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷಿ ಸಂಕಲ್ಪ ಶ್ರೀಪಾದರದ್ದು. ಇಪ್ಪತ್ತೈದು ವರ್ಷಗಳ ಹಿಂದೆ 97ನೇ ಇಸ್ವಿಯಲ್ಲಿ ನಾವು ಉಡುಪಿಯಲ್ಲಿದ್ದಾಗ ಕೆಲವು ಅಮೆರಿಕದಿಂದ ಬಂದಂಥ ಭಕ್ತರು ನಮ್ಮ ಭೇಟಿಗೆ ಬರ್ತಾರೆ. ಭೇಟಿಗೆ ಬಂದು ನಮಗೆ ವೇದಾಂತದ ಬಗ್ಗೆ, ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ, ನೀವೇನಾದರೂ ಇಂಗ್ಲೀಷ್ನಲ್ಲೇ ಸ್ವಲ್ಪ ಹೇಳಬಹುದಾ ಅಂತ ಕೇಳ್ತಾರೆ. ನಮಗೆ ಆವಾಗ ಸ್ವಲ್ಪ ಇಂಗ್ಲೀಷ್ ಬರ್ತಾಯಿತ್ತು. ಹಾಗಾಗಿ ಅವರ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಟ್ಟೆವು. ಅವರಿಗೆ ಬಹಳ ಸಂತೋಷ ಆಯಿತು. ಆಮೇಲೆ ಅವರು ಹೇಳಿದರು, ನಮ್ಮ ಹಾಗೆ ತುಂಬ ಜಿಜ್ಞಾಸುಗಳು ಅಮೆರಿಕದಲ್ಲಿದ್ದಾರೆ, ನೀವು ಅಲ್ಲಿ ಬಂದರೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿ ಕೇಳಿದರು. ನೀವು ಅಲ್ಲಿ ಬರಬಹುದಾ ಅಂತ. ನಾವು ವಿಚಾರ ಮಾಡಿ ಹೇಳ್ತೇವೆ, ನೋಡೋಣ ಅಂತೇಳಿ. ಹೀಗೆ ಒಂದು 2-3 ವರ್ಷ ಅವರು ನಮ್ಮನ್ನು ಕೇಳ್ತಾಯಿದ್ರು, ನೀವು ಅಲ್ಲಿ ಬಂದರೆ ಅಲ್ಲಿಯ ಜನಗಳಿಗೆಲ್ಲ ತುಂಬ ಅನುಕೂಲ ಆಗ್ತದೆ, ನಮ್ಮ ವೇದಾಂತಗಳ ವಿಚಾರ ಎಲ್ಲ ತುಂಬ ಜನ ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತ ಕೇಳಿದಾಗ ಕೊನೆಗೆ ನಾವು ತುಂಬ ವಿಚಾರ ಮಾಡಿ ಆಯಿತು ಅಂತೇಳಿ ಒಪ್ಪಿದ್ದೀವಿ. ಎಲ್ಲ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ, ನೀವು ಬನ್ನಿ ಅಂತೇಳಿ. ಆ ಪ್ರಕಾರ ನಾವು 97ನೇ ಇಸ್ವಿಯಲ್ಲಿ ವಿದೇಶ ಪ್ರಯಾಣದ ನಿರ್ಧಾರವನ್ನು ನಾವು ಕೈಗೊಂಡೆವು. ನಮ್ಮ ನಿರ್ಧಾರ ಎಲ್ಲಿ ಭಕ್ತರು ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾರೋ, ಎಲ್ಲಿ ದೇವರ ಭಕ್ತಿ ಉಂಟೋ ಅಲ್ಲಿ ಪೀಠಾಧಿಪತಿಗಳಾದವರು, ಸ್ವಾಮಿಗಳಾದವರು ಹೋಗುವುದವರ ಕರ್ತವ್ಯ. ಧರ್ಮ ಪ್ರಚಾರಕ್ಕೆ ಯಾವುದೇ ದೈಹಿಕ ನಿರ್ಬಂಧ ಇರಬಾರದು. ಎಲ್ಲಿ ಭಕ್ತರಿರ್ತಾರೆ ಅಲ್ಲಿಗೆಲ್ಲ ಹೋಗಿ ಪೀಠಾಧಿಪತಿಗಳಾದವರು ಧರ್ಮ ಪ್ರಚಾರ ಮಾಡಲೇಬೇಕು ಎಂಬಂಥ ಈ ಒಂದು ನಿರ್ಧಾರವನ್ನು ನಾವು ತಗೊಂಡು ಆ ಪ್ರಕಾರ ಈ ಧರ್ಮದ ಸುಧಾರಣೆಯ ದೃಷ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೆರಿಕವನ್ನು ನಾವು ಸಂದರ್ಶನ ಮಾಡಿದೆವು. ನಾನು ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ವಿದೇಶದ ಎಲ್ಲ ಶಾಖಾ ಮಠಗಳ ಒಂದು ಕಾರ್ಯಕ್ರಮದ ಸಂಯೋಜನೆ ಮತ್ತು ಶಾಖಾ ಮಠಗಳ ಸ್ಥಾಪನೆ ಎಲ್ಲ ವಿಷಯದಲ್ಲಿ ಕೂಡ ಅವರ ಜೊತೆಗೆ ನನಗೊಂದು ಸೇವೆ ಮಾಡತಕ್ಕಂಥ ಅವಕಾಶ ಬಂದದ್ದು ನನ್ನ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಯಾಕೆಂತೇಳಿದರೆ ಇದೊಂದು ದೊಡ್ಡ ಸ್ವಾಮೀಜಿಯವರ ಒಂದು ಸಂಕಲ್ಪ. ಅವರು ಜಗತ್ತಿನಾದ್ಯಂತ ಕನಿಷ್ಠ 108 ಕಡೆ ಕೃಷ್ಣ ಮಂದಿರವನ್ನು ಸ್ಥಾಪನೆ ಮಾಡಬೇಕೆಂಬ ಮಹಾ ಸಂಕಲ್ಪವನ್ನು ಇಡ್ತಿರ್ತಕ್ಕಂಥ ಒಂದು ಈಗಿನ ಕಾಲದ ಒಂದು ಯುಗ ಪುರುಷ ಅಂತಲೇ ಹೇಳ್ಬೋದು. ಇಂತಹ ಪೂಜ್ಯ ಶ್ರೀಪಾದರ ಜೊತೆಗೆ ನಾನಿರ್ತಕ್ಕಂಥ ನನಗೆ ಹೆಮ್ಮೆ ಅನಿಸಿದೆ. ಅವರು ಈಗಾಗಲೇ ಒಂದು ಕಳೆದ 25 ವರ್ಷಗಳಲ್ಲಿ 15 ಬ್ರಾಂಚ್ಗಳನ್ನು, ಶಾಖೆಗಳನ್ನು ವಿಶ್ವಾದ್ಯಂತ ತೆರೆದಿದ್ದಾರೆ. ಎಲ್ಲ ನಮ್ಮ ಬ್ರಾಂಚ್ಗಳಲ್ಲಿ ಕೂಡ ಶಾಖಾ ಮಠಗಳಲ್ಲಿ ನಮ್ಮ ಪುತ್ತಿಗೆ ವಿದ್ಯಾಪೀಠದಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿ ಅವರನ್ನು ಅರ್ಚಕರನ್ನಾಗಿ ಮತ್ತು ಅಲ್ಲಿ ವ್ಯವಸ್ಥಾಪಕರನ್ನಾಗಿ ಎಲ್ಲ ನಾವು ಮಾಡಿದ್ದೇವೆ. ಅದೆಲ್ಲವೂ ಕೂಡ
ಸ್ವಾಮೀಜಿಯವರ ಒಂದು ಶಿಕ್ಷಣದ ಒಂದು ಮತ್ತು ಅವರೇ ಅವರನ್ನು ತಯಾರು ಮಾಡ್ತಾರೆ. ಯಾಕಂದರೆ ಇಲ್ಲಿಂದ ಹೋದವರು ಎಲ್ಲ ಅರ್ಚಕರು ಕೂಡ ಸಾಮಾನ್ಯವಾಗಿ ಅಮೇರಿಕಕ್ಕೆ ಹೋಗುವಾಗ ಇಂಗ್ಲೀಷುಗಳೆಲ್ಲ ಭಾಷೆಗಳು ಗೊತ್ತಿರಬೇಕು. ವಿಶ್ವಶಾಂತಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಅವರಲ್ಲಿ ಹೋಗಿದ್ದೇನೆ. ಒಂದನೇದಾಗಿ ಸ್ವಾಮೀಜಿಯವರ 2 ವಿಷಯಗಳನ್ನು ನಾವು ಗಮನಿಸುವಂಥದ್ದು. ಒಂದು, ನಮ್ಮ ಭಾರತೀಯರಿಗಾಗಿ ಅಲ್ಲಲ್ಲಿ ಮಠಗಳ ಸ್ಥಾಪನೆ. ಇನ್ನು ಇತರ ಧರ್ಮದ ಜೊತೆಯವರಿಗೆ ಸಹಬಾಳ ಅಂದರೆ ಅವರೊಟ್ಟಿಗೆ ಕೂಡ ನಮ್ಮ ಸೌಹಾರ್ದತೆಯ ಒಂದು ಇದಕ್ಕೋಸ್ಕರ ಎಲ್ಲ ಕಡೆ ಕೂಡ ಹಿಂದೂ ಧರ್ಮ, ಕೃಷ್ಣ ಭಕ್ತಿ ಅದರೆಲ್ಲ ಪ್ರಚಾರಕ್ಕೋಸ್ಕರ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಸಂಪೂರ್ಣ ಶಾಸ್ತ್ರ ವೇದಾಧ್ಯಯನ ಮಾಡಿ ವೈದಿಕ ಪಂಡಿತರನ್ನಾಗಿಸುವ ಗುರುಕುಲ ಶಿಕ್ಷಣ ಪದ್ಧತಿ ಇರುವ ಪುತ್ತಿಗೆ ಮೂಲಮಠದ ನದಿ ತಟದ ಪ್ರಶಾಂತ ವಾತಾವರಣದಲ್ಲಿ ಸಕಲ ಸೌಲಭ್ಯಗಳೊಂದಿಗೆ ತಲೆ ಎತ್ತಿರುವ ವಿದ್ಯಾಪೀಠ ಗುರುಕುಲದ ಜೊತೆಗೆ ಆಧುನಿಕ ಲೌಕಿಕ ಶಿಕ್ಷಣ ಪಡೆಯಲಿಚ್ಛಿಸುವ ವಿದ್ಯಾರ್ಥಿಗಳಿಗಾಗಿ ಪಾಡಿಗಾರು ವಿದ್ಯಾಪೀಠ, ಬೆಂಗಳೂರಿನ ಗೋವರ್ಧನ ಕ್ಷೇತ್ರದ ವಿದ್ಯಾಪೀಠ, ಸುಗುಣ ಸ್ಕೂಲ್, ಕೆಮ್ಮುಂಡೇಲು ಶಾಲೆ ಹೀಗೆ ಹಲವು ವಿದ್ಯಾಸಂಸ್ಥೆಗಳನ್ನ ಹುಟ್ಟುಹಾಕಿ ಉಚಿತ ಊಟ, ವಸತಿ, ವಾಹನ ಸೌಕರ್ಯದೊಂದಿಗೆ ನಿರಂತರ ವಿದ್ಯಾದಾನ ಪುತ್ತಿಗೆ, ಪಾಡಿಗಾರು ಮತ್ತು ಬೆಂಗಳೂರಿನಲ್ಲಿ ನಡೆಸುತ್ತಿರುವ ಗೋಶಾಲೆಗಳ ಮೂಲಕ ಗೋಪಾಲಕೃಷ್ಣನ ಆರಾಧನೆ, ಶಾಖಾ ಮಠ ಮಂದಿರಗಳಲ್ಲಿ ಅನ್ನಬ್ರಹ್ಮನ ಪ್ರೀತ್ಯರ್ಥ ನಡೆಸುತ್ತಿರುವ ಅನ್ನದಾನ ಸೇವೆ, ಈ ರೀತಿ ತ್ರಿವಿಧ ದಾಸೋಹವನ್ನ ದೇಶ ವಿದೇಶಗಳಲ್ಲಿ ನಡೆಸುತ್ತಿರುವ ಸತ್ಕೀರ್ತಿ ಶ್ರೀಗಳಿಗೆ ಸಲ್ಲುತ್ತದೆ. ನೂರಾರು ವಿದ್ವಾಂಸರು ಇದೇ ಒಂದು ನಮ್ಮ ತೊಡುಪಿನಲ್ಲಿ ಮತ್ತೆ ನಮ್ಮ ಈ ಸಂಸ್ಕೃತಿ ಅನುಷ್ಠಾನಗಳನ್ನು ಹಾಗೆ ಇಟ್ಟುಕೊಂಡು ಎಲ್ಲ ಕಡೆ ಧರ್ಮ ಪ್ರಚಾರ ಮಾಡ್ತಾ ಇರೋದಕ್ಕೆ ದೊಡ್ಡ ಕ್ರಾಂತಿಕಾರಿಗಳಂತಹ ಪರಮ ಪೂಜ್ಯ ಪುತ್ತಿಗೆ ಶ್ರೀಗಳೇ ಕಾರಣ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಈ ರೀತಿಯಾಗಿ ನಮ್ಮ ಧರ್ಮ ಸಂಸ್ಕೃತಿಯ ಆ ಒಂದು ಪರಂಪರೆಯ ವಿಸ್ತಾರವಾದಂತಹ ಒಂದು ಪ್ರಚಾರದ ಕಾರ್ಯ ಮತ್ತೆ ಅದನ್ನು ನಮ್ಮ ಮುಂದಿನ ಪೀಳಿಗೆಯಲ್ಲಿ, ಈಗಿನ ಕಾಲದಲ್ಲಿ ಅಮೆರಿಕಾದಲ್ಲಿ ನಾವು ನೋಡುವಂತಹ ಈ ಒಂದು ವ್ಯವಸ್ಥೆಯಲ್ಲಿ 4-5 ಜನರೇಷನ್ ನಂತರದ ಮಕ್ಕಳು ಅಲ್ಲೇ ಹುಟ್ಟಿ ಬೆಳೆದವರು. ಅವರು ಕೂಡ ನಮ್ಮಿಂದ ಅನೇಕ ವಿಚಾರಗಳನ್ನು, ಸ್ತೋತ್ರಗಳನ್ನಾಗಲಿ ಅಥವಾ ಸಂಸ್ಕೃತ ಭಾಷೆಯನ್ನಾಗಲಿ ಅನೇಕ ಶಾಸ್ತ್ರ ವಿಚಾರಗಳನ್ನಾಗಲಿ ತಿಳ್ಕೊಳ್ತಾ ಇರುವಂಥದ್ದು ಕೂಡ ನಾವೀಗ ಗಮನಿಸಬಹುದು. ಹೀಗಾಗಿ ಪುತ್ತಿಗೆ ಶ್ರೀಗಳ ವಿಶ್ವದಾದ್ಯಂತ ನಡೆಸ್ತಾ ಇರುವಂತಹ ಒಂದು ಗೀತಾ ಪ್ರಚಾರವಾಗಲಿ, ಧರ್ಮ ಪ್ರಚಾರವಾಗಲಿ ಶ್ಲಾಘನೀಯ ಅಂತ ಎಲ್ಲರೂ ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಹಾಗೆಯೇ ಶ್ರೀಗಳ ಸಂಕಲ್ಪ 108 ಮಂದಿರಗಳ ಸ್ಥಾಪನೆ, ಈಗಾಗಲೇ 15 ಆಗಿದೆ. ಇನ್ನು ಮುಂದುವರಿತಾ ಇರುವಂಥದ್ದು ಸಂತೋಷದ ವಿಚಾರ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಸನಾತನ ಹಿಂದೂ ಧರ್ಮ, ಶ್ರೀಕೃಷ್ಣ ಭಕ್ತಿ, ಮಧ್ವರ ತತ್ವ ಸಿದ್ಧಾಂತಗಳ ಪ್ರಚಾರ ಪ್ರಸಾರ ವಿಶ್ವದಾದ್ಯಂತ ಜನರ ಮನ ಮುಟ್ಟಬೇಕು, ತಟ್ಟಬೇಕು. ವಸುದೈವ ಕುಟುಂಬಕಂ ನೆಲೆಯಲ್ಲಿ ಭಯೋತ್ಪಾದನೆ ಅಳಿದು ಶಾಂತಿ, ಸೌಹಾರ್ದ, ಭ್ರಾತೃತ್ವ ನೆಲೆಸಬೇಕು ಎಂಬ ನಿಲುವಿನೊಂದಿಗೆ ಶ್ರೀಪಾದರು ದೇಶ ವಿದೇಶಗಳಲ್ಲಿ ಅನೇಕ ಯೋಜನೆಗಳು, ಧರ್ಮಸಭೆ, ಪ್ರವಚನ ಇತ್ಯಾದಿಗಳ ಮೂಲಕ ದಿವ್ಯ ಸಂದೇಶಗಳನ್ನ ಜನಮಾನಸಕ್ಕೆ ತಲುಪಿಸಿದ್ದಾರೆ. ಕಳೆದ 3 ಪರ್ಯಾಯಗಳಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ನಾಂದಿ ಹಾಡಿದ್ದ ಶ್ರೀಗಳು ತಮ್ಮ ಈ ಬಾರಿಯ 4ನೇ ಪರ್ಯಾಯವನ್ನು ಭಗವದ್ಗೀತೆಯ ಪ್ರತಿಪಾದನೆಗಾಗಿ ಮೀಸಲಿಟ್ಟು ವಿಶ್ವಗೀತ ಪರ್ಯಾಯ ಎಂದು ಘೋಷಿಸಿ ಕೋಟ್ಯಾಂತರ ಜನರ ಆತ್ಮೋದ್ಧಾರ ಮತ್ತು ಲೋಕ ಕಲ್ಯಾಣದ ಮಹದುದ್ದೇಶದೊಂದಿಗೆ ಭಗವದ್ಗೀತೆಯನ್ನು ಬರೆದು ಗೀತಾಚಾರ್ಯ ಶ್ರೀಕೃಷ್ಣನಿಗೆ ಸಮರ್ಪಿಸುವ ಜಾಗತಿಕ ಆಂದೋಲನ ಕೋಟಿ ಗೀತಾಲೇಖನ ಯಜ್ಞವನ್ನ ಸಂಕಲ್ಪಿಸಿ ಮನುಕುಲದ ಉದ್ಧಾರಕ್ಕೆ ಪಣ ತೊಟ್ಟಿದ್ದಾರೆ. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನ